ಅವಳಿಗೆ ಕಲರ್ ಹಾಯ್ ಮೈ ಡಿಯರೆಸ್ಟ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ ಹುಡುಗನ ಸ್ಪೀಚ್ ನಂತರ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ಸಂಭ್ರಮ ಆಗಿತ್ತು. ಆ್ಯಂಡ್ ಈ ಸಂಕ್ರಾಂತಿ ಹಬ್ಬದ ಸಂಭ್ರಮ ಆಗಿದ್ದು ಓಂ ಸಾಯಿ ವಿದ್ಯಾಮಂದಿರ ಅನ್ನೋ ಶಾಲೆಯಲ್ಲಿ. ಈ ಶಾಲೆಯಲ್ಲಿ ನನ್ನ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ. ಸೊ ನನ್ನ ಮಗಳು ಮತ್ತು ನನ್ನ ಸಿಸ್ಟರ್ ಮಗಳು ಇಬ್ಬರು ಇದೇ ಸ್ಕೂಲಲ್ಲಿ LKG ಅನ್ನೋ ಒಂದು ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ, ನಾವು ಈ ಸಂಕ್ರಾಂತಿ ಹಬ್ಬನ ಹಳ್ಳಿಲೇ ಹೋಗಿ ನೋಡಬೇಕು ಅನ್ನೋದಿರುತ್ತೆ. ಸಿಟಿನಲ್ಲಿ ನಾವು ಈ ಥರದ್ದೆಲ್ಲ ಮರ್ತೇ ಹೋಗಿರ್ತೀವಿ. ಸೊ ಈ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿರೋಂಥ ಈ ಓಂ ಸಾಯಿ ವಿದ್ಯಾಮಂದಿರ ಟ್ರಸ್ಟ್ ಕಡೆಯವ್ರಿಗೆ, ತುಂಬ ಮ್ಯಾನೇಜ್ಮೆಂಟ್ ಟೀಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಅವ್ರು ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ದಟ್ ಒಂದು ಸಂತೆ ಥರ ಮಾಡುವಂಥದ್ದು. ಸೊ ಸಂತೆ ನಾವು ರೆಗ್ಯುಲರಾಗಿ ನಾವು ನೋಡಿರ್ತೀವಿ, ಬಟ್ ಚಿಕ್ಕ ಮಕ್ಕಳು ನೋಡಿರಲ್ಲ. ಸೊ ಈ ಸಂತೆ ಅನ್ನೋದನ್ನ ಸ್ಕೂಲಲ್ಲೇ ಕ್ರಿಯೇಟ್ ಮಾಡಿ ಯಾರ್ಯಾರು ಏನೇನು ಶಾಪಿಂಗ್ ಮಾಡ್ಬೋದು, ಏನೇನು ತೊಗೊಬೋದು, ಸಂತೆಯಲ್ಲಿ ಏನೇನು ಸಿಗುತ್ತೆ ಅನ್ನೋದೊಂದು ಐಟಮ್ಸ್ ಬಗ್ಗೆ ಒಂದು ಜಾಗೃತಿ ಕೊಡೋದು, ಮತ್ತು ಮಕ್ಳಿಗೆ ಹೇಗೆ ವ್ಯಾಪಾರ ಮಾಡೋದು ಅನ್ನೋದು, ಮಕ್ಳಿಗೆ ಅವರಷ್ಟು ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋಂಗೆ. ಲೈಕ್ ಎಲ್ಲಾದರೂ ಅಂಗಡಿ ಕಳಿಸಿದಾಗ ನಾವೇನು ತೊಗೊಬೇಕು, ಏನು ತೊಗೊಬಾರ್ದು, ತೊಗೊಂಡ್ಮೇಲೆ ಚೇಂಜ್ ಕೇಳಬೇಕಾ ಕೇಳಬೇಡ್ದ ಅನ್ನೋದೊಂದೆಲ್ಲ ಇರುತ್ತೆ. ಮತ್ತು ವ್ಯಾಪಾರದಲ್ಲಿ ಬರೀ ತರಕಾರಿನೇ ಇರಲ್ಲ. ಸಂತೆಯಲ್ಲಿ ತರಕಾರಿಗಳಿರುತ್ತೆ, ತಿಂಡಿಗಳಿರುತ್ತೆ, ಮತ್ತು ಬೇರೆ ಬೇರೆ ವಿಧವಾದ ಪ್ಲಾಸ್ಟಿಕ್ ಐಟಮ್ಸ್ ಇರುತ್ತೆ, ಮನೆಗೆ ಬೇಕಾಗಿರೋ ರಿಕ್ವೈರ್ ಐಟಮ್ಸ್ಗಳಿರುತ್ತೆ. ಸೊ ಈ ಎನ್ವಿರಾನ್ಮೆಂಟ್ ಎಲ್ಲ ಸ್ಕೂಲಲ್ಲೇ ಕ್ರಿಯೇಟ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಪ್ಯಾರೆಂಟ್ಸು LKG UKG ಈಚ್ ಆ್ಯಂಡ್ ಎವ್ರಿ ಪ್ಯಾರೆಂಟ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ಹೆಮ್ಮೆ ಇಲ್ಲಿ. ಬಿಕಾಸ್ ಅವರ ಡೈಲಿ ಲೈಫ್ ವರ್ಕ್ನ ಬಿಟ್ಟು ಅವರು ಈ ಥರ ಪಾರ್ಟಿಸಿಪೇಷನ್ಗೆ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು, ಆ್ಯಕ್ಚುಲಿ ನಾನು ಫಸ್ಟಿಂದ ಏನೇನು ಮಾಡ್ತಾರೆ ಅನ್ನೋದು ನಾನು ಫಸ್ಟ್ ಈ ವಿಡಿಯೋ ಮಾಡಿರಲಿಲ್ಲ. ಸೊ ಸಂಕ್ರಾಂತಿ ಹಬ್ಬದಲ್ಲಿ ಹೊಸ ನವಧಾನ್ಯಗಳು, ಲೈಕ್ ನಾಟ್ ಓನ್ಲಿ ನವಧಾನ್ಯ, ಎಲ್ಲ ಧಾನ್ಯಗಳು ಈ ವರ್ಷ ನಮಗೆಲ್ಲ ಈ ಸುಗ್ಗಿನಲ್ಲಿ ನಮಗೆಲ್ಲ ಸಿಗಲಿ, ಒಳ್ಳೇದಾಗಲಿ, ಏನೇನು ನಾವು ಬೆಳೆದಿರ್ತೀವೋ ಫಸ್ಟ್ ಇಯರ್ ನಮಗಿದೆಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಊರಲ್ಲಿ ಮಾಡ್ತೀವಿ. ಮತ್ತು ಹಸುಗಳ್ನ ಹಾಯಿಸೋದಾಗಲಿ, ಹಸುಗಳ್ನ ರೆಡಿ ಮಾಡೋದಾಗಲಿ, ಇಟ್ಸ್ ಎ ಕಲ್ಚರ್ ಫಾಲೋಡ್ ಬೈ ಅವರ್ ಇಂಡಿಯನ್ಸ್. ಸೊ ತುಂಬ ಹಳೇ ಕಾಲದಿಂದನೂ ಈ ಫಾಲೋ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಸಿಟಿನಲ್ಲೆಲ್ಲ ಇದು ಮರಿತಾ ಹೋಗ್ತಾ ಇದ್ದೀವಿ. ಸೊ ನಾವು ಮರಿಬಾರ್ದು, ಆ ಎನ್ವೈರ್ಮೆಂಟ್ ನಾವು ಯಾವತ್ತೂ ಮರಿಬಾರ್ದು ಅನ್ನೋದಕ್ಕೆ ಸಮ್ ಸ್ಕೂಲ್ಸಲ್ಲಿ ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಸ್ಕೂಲ್ಸಲ್ಲೂ ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಸಮ್ ಸ್ಪೆಷಲಿ ತುಂಬ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ನಮಗೆ ಈ ಥರ ಒಂದು ಅವಕಾಶ ಕೊಡ್ತಾರೆ ನೋಡೋದಕ್ಕೆ. ನಾವು ನೋಡಿ ಇದನ್ನೆಲ್ಲ ಈ ಹಳ್ಳಿ ಮನೆಗಳು ನೋಡ್ತೀವಿ, ಹಳೇ ಕಾಲದಲ್ಲಿ ಊರುಗಳೆಲ್ಲ ನೋಡ್ತಾ ಇದ್ವಿ. ಈ ಹೊಸ ಬೆಲ್ಲದಚ್ಚು, ಕಬ್ಬು ಎಲ್ಲ ಇಕ್ಕಿ ಒಂಥರ ಸಂತೋಷ, ಸಂಭ್ರಮ ಎಲ್ಲ ನಮ್ಮ ಹಳ್ಳಿಗಳಲ್ಲೇ ಸಿಗೋದು. ಮತ್ತು ಹಿತ್ತಾಳೆ ಸಾಮಾನುಗಳು ಆ ಥರ ನಮ್ಮ ಮನೆಗಳಲ್ಲಿ ಆವಾಗಿನ ಕಾಲದಲ್ಲಿ ತುಂಬ ಹಿತ್ತಾಳೆ ಸಾಮಾನುಗಳು, ಪಾತ್ರೆಗಳು ಇದ್ವು. ಈ ಜರಡಿ, ಮೊರ ಇದೆಲ್ಲ ನಮ್ಗೆ ಇವಾಗ ನೋಡೋಕ್ಕೆ ಸಿಗಲ್ಲ. ಇರ್ಬೋದು ಹಳೆ ಕಾಲದಲ್ಲಿ ಮನೆಗಳಲ್ಲಿ ಇನ್ನೂ ಇರ್ತವೆ, ಬಟ್ ನಮಗೆ ಸದ್ಯಕ್ಕೆ ಸಿಟಿನಲ್ಲಿ ಇರೋರಿಗೆ ಅಷ್ಟೊಂದಿಲ್ಲ. ಆ್ಯಂಡ್ ಇದು ಬಾವಿ ಕ್ರಿಯೇಟ್ ಮಾಡಿದ್ದಾರೆ. ಬಾವಿ ಅಂದರೆ ಹಳ್ಳಿಗಳಲ್ಲಿ ಬಾವಿಗಳಿರ್ತಾವಲ್ಲ, ಸೊ ಎಲ್ಲ ಎನ್ವಿರಾನ್ಮೆಂಟ್ ಇಲ್ಲಿ ಕ್ರಿಯೇಟ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ಗೂ ಅವ್ರಿಗೆ ಎನ್ರೋಲ್ ಆಗಿ, ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳ್ಕೊಟ್ಟು, ಆ ಟೀಚರ್ಸ್ಗಳ್ದು ಹಾರ್ಡ್ ವರ್ಕಿಂಗ್ ಇರುತ್ತಲ್ಲ, ಇಟ್ಸ್ ವೆರಿ ಟಫ್ ಟೈಮ್ ಅವ್ರಿಗೆ. ಆ್ಯಕ್ಚುಲಿ ಇನ್ ಕ್ಲಾಸಸ್ ಅವರ್ಸು ಕ್ಲಾಸ್ನ ನೋಡ್ಕೊಬೇಕು, ಈ ಥರ ಎಂಟರ್ಟೈನ್ ಮಾಡೋಕ್ಕೂ ಒಂಥರ ಪ್ರೋಗ್ರಾಮ್ ಕ್ರಿಯೇಟಿವ್ ಮಾಡ್ಕೊಬೇಕು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಟೀಚರ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಪ್ಯಾರೆಂಟ್ಸ್ ಯಾರು ಇವಾಗ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದಾರೆ. ಆ್ಯಂಡ್ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಬೇಕು. ಸೊ ಆ ಒಗ್ಗಟ್ಟು ಈ ಥರ ಫಂಕ್ಷನ್ ಆದಾಗ ಮಾತ್ರ ಆಗೋದು. ಸೊ ಥ್ಯಾಂಕ್ ಯು ಓಂ ಸಾಯಿ ವಿದ್ಯಾಮಂದಿರ್ ಟೀಮ್ ಆ್ಯಂಡ್ ಟ್ರಸ್ಟ್. ಸೊ ಈ ವಿಡಿಯೋ ಯಾರಿಗೇ ಆಗಲಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಶೇರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಲಿ, ಇಲ್ಲ ಇನ್ಸ್ಟಾಗ್ರಾಮ್ ಚಾನಲ್ ಆಗಲಿ ಒಂದು ಫಾರ್ವರ್ಡ್ ಆಗೋದಕ್ಕೆ ಒಂದು ಸಹಾಯ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಪ್ಲೀಸ್ ನನ್ನ ಗೈಡ್ ಮಾಡಿ. ಈ ಮಿಸ್ಟೇಕ್ಸ್ನ ನಾವು ತಿದ್ಕೊಳ್ತೀವಿ. ಆ್ಯಂಡ್ ತಿದ್ಕೊಂಡ ನಂತರ ಏನೇನು ಫಾಲೋ ಅಪ್ ಮಾಡಬೇಕು ಅದನ್ನು ನಾವು ಫಾಲೋ ಅಪ್ ಮಾಡ್ಕೊಳ್ತಾ ಹೋಗ್ತೀವಿ. Thank you friends. Thank you so much for watching my videos and supporting.
ಆ್ಯಂಡ್ ಇನ್ನೇನಿಲ್ಲ, ಥ್ಯಾಂಕ್ ಯು ಸೊ ಮಚ್, ಬಾಯ್. ಹಾಯ್